ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ತುಂಬ ದಿನ ಆಗಿತ್ತು ಆನ್ಲೈನ್ಗೆ ಬಂದು ವೀಡಿಯೋನೇ ಮಾಡಿರಲಿಲ್ಲ. ಹಾಗಾಗಿ ಯಾಕೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ, ಪಾಪು ಆಗಿತ್ತು, ಹಾಗೆ ಆರಕ್ಕೆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಾನು ಹಸ್ಬೆಂಡು ಪೋಸ್ಟಿಂಗ್ ಬಂದಿದೆ ಕೋಲ್ಕತ್ತಾಗೆ, ಅಲ್ಲಿಗೆ ಫ್ಯಾಮಿಲಿ ಫುಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಿಗೆ ಕಾರಲ್ಲಿ ಹೋಗ್ತಾ ಇದ್ವಿ. ಪಾಪು, ನಾನು, ದಿಯಾ, ಹಸ್ಬೆಂಡ್ 3-4 ಜನ ಹೋಗ್ತಾ ಇದ್ದೀವಿ. ಪಾಪುಗೆ 5 ಮಂತ್ ಕಂಪ್ಲೀಟ್ ಆಯಿತು, ಹಾಗಾಗಿ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ಈಗ ಫ್ಲೈಟ್ ಇದೆ 12 ಗಂಟೆಗೆ, ಹಾಗಾಗಿ ನಾವು ಏರ್ಪೋರ್ಟ್ಗೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫ್ಲೈಟ್ನ ಹತ್ತಬೇಕು. ನಿಮಗೂ ಕೂಡ ಹೇಳೋಣ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ದಿಯಾ ಚಳಿ ಅಷ್ಟೊಂದು ನೈಟಲ್ಲಿ ಪಾಪುನ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು, ಆದರೂ ಪರವಾಗಿಲ್ಲ, ಹೋಗಲೇಬೇಕು. ಟ್ರೈನಲ್ಲಿ ಹೋದರೆ ತುಂಬ ದಿನ 3 ದಿನ ಜರ್ನಿ ಇನ್ನೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಫ್ಲೈಟಿಗೆ ಬಂದಿದ್ದೀವಿ. ಅಷ್ಟೊಂದು ನೈಟಲ್ಲಿ ಚಳಿ ಕೂಡ ಆಗ್ತಾಯಿತ್ತು, ಸ್ವಲ್ಪ ಮಕ್ಕಳಿಗೆ ಇನ್ನೂ ಜಾಸ್ತಿನೇ ಚಳಿ ಆಗುತ್ತಾಯಿತ್ತು. ಸೊ ಇನ್ನು ಮುಂದೆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆವಾಗವಾಗ ವೀಡಿಯೋನ ಮಾಡ್ತಾಯಿರ್ತೀನಿ, ಆದರೆ ಪಾಪುನ ನೋಡ್ಕೊಳ್ಳೋದು ಕೆಲಸನೇ ಇರುತ್ತೆ. ನಾನು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ ಅಂತ ಹಸ್ಬೆಂಡ್ ಆ ಕಡೆ ಈ ಕಡೆ ಎತ್ಕೊಂಡು ಓಡಾಡಿಸ್ತಾಯಿದ್ರು. ಅಷ್ಟು ನೈಟಲ್ಲಿ ಯಾವತ್ತೂ ಹೊರಗಡೆ ಬಂದೇ ಇರಲಿಲ್ಲ. ಅವನಿಗೆ 5 ಮಂತ್ ಕಂಪ್ಲೀಟ್ ಆಗೋವರೆಗೂ ನಾನೆಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಅವನಿಗೆ ಇರಿಟೇಟ್ ಆಗ್ತಿತ್ತು. ಅಷ್ಟರಲ್ಲಿ ಫ್ಲೈಟಿಗೆ ಟೈಮ್ ಕೂಡ ಆಯಿತು. ಇನ್ನೇನು ಚೆಕ್ಔಟ್ ಮಾಡಿಕೊಂಡು ಬಂದುಬಿಟ್ವಿ. ಇನ್ನೇನು 3 ಅವರ್ಸಲ್ಲಿ ಕೋಲ್ಕತ್ತಾಗೆ ಹೋಗಿ ಇಳಿತೀವಿ. ಅಲ್ಲಿಂದ ಹೋದ್ಮೇಲೆ ನೋಡಬೇಕು ಕ್ವಾರ್ಟರ್ಸ್ ಎಲ್ಲ ಹೇಗಿದೆ, ಅಲ್ಲಿ ವೆದರ್ ಎಲ್ಲ ಹೇಗಿದೆ ಅಂತ. ಬಿಸಿಲು ಜಾಸ್ತಿ ಇರಲ್ಲ ಅಂತ, ಯಾವಾಗಲೂ ಮೋಡನೇ ಇರುತ್ತೆ ಅಂತ ಹೇಳಿದರು. ನೋಡೋಣ ಅಲ್ಲಿ ವೆದರ್ ಇಲ್ಲಿ ವೆದರ್ ಯಾವ ಥರ ಇರುತ್ತೆ ಅಂತ. ಫ್ಲೈಟಲ್ಲಿ ಬರುವಾಗ ಪೂರ್ತಿ ಎಲ್ಲ ಲಗೇಜು ನಮ್ಮ ಜೊತೆಲೇ ತೊಗೊಂಡು ಬರೋಕ್ಕಾಗೋದಿಲ್ಲ. ಅದು ನಂದು ಅವ್ರದ್ದು ಮಾತ್ರ ತೊಗೊಂಡು ಬಂದ್ವಿ. ಇನ್ನು ಉಳಿದಿರೋಂಥದ್ದನ್ನೆಲ್ಲ ಫುಲ್ ಫ್ಯಾಮಿಲಿ, ಅದು ಇಬ್ಬರು ಪಾಪುಗಳದ್ದು ತುಂಬ ಲಗೇಜ್ ಇರುತ್ತೆ. ಹಾಗಾಗಿ 4 ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿ ಪೋಸ್ಟ್ ಮಾಡಿದ್ದೀವಿ. ಆದಷ್ಟು ಬೇಗನೆ ಬರುತ್ತೆ, ಬೇಗ ಬರೋ ಥರ ಮಾಡಿದ್ದೀವಿ. ನಾವು ಹೋಗಿ ಒಂದು 2-3 ದಿನದ ಅಷ್ಟರಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಬೇಕಾಗಿರೋ ಸಾಮಾನುಗಳನ್ನ ನಾವೇ ತಗೊಂಡು ಹೋಗ್ತಾಯಿದ್ದೀವಿ ಜೊತೆಲೇ. ಇನ್ನು ಎಕ್ಸ್ಟ್ರಾ ಸಾಮಾನುಗಳು ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಮಾತ್ರ ಪೋಸ್ಟಲ್ಲಿ ಕಳಿಸಿದ್ದೀವಿ. ಪ್ಯಾಕಿಂಗ್ ಮಾಡೋದು, ರೆಡಿ ಆಗೋದು ಎಲ್ಲನೂ ತೋರಿಸ್ಬೇಕು ಅಂದ್ಕೊಂಡು ಫುಲ್ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ. ಅರ್ಜೆಂಟಾಗಿ ಹೊರಟು ರೆಡಿಯಾಗಿ ಬಂದಿರೋದ್ರಿಂದ ಪ್ಯಾಕಿಂಗ್ ಮಾಡೋದ್ರಲ್ಲೇ ಟೈಮ್ ಅರ್ಧ ಮುಗ್ದೋಯ್ತು. ಇವರು 10 ದಿನ ರಜೆ ತೊಗೊಂಡು ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಅಂತಲೇ. ಬಂದು 10 ದಿನವೂ ಫುಲ್ಲು ಬ್ಯುಸಿನೇ ಇದ್ವಿ. 1 ದಿನವೂ ಕೂಡ